ಸರ್. ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಆ ಆಲೋಚನಾ ರಹಿತ ಸ್ಥಿತಿ ಬರುತ್ತೆ ಸರ್. ಆ ಸ್ಥಿತಿ ನಮಗೆ ಯಾವಾಗ ಬರುತ್ತೆ ಅಂತ ಕೆಲವು ಸಲ ಧ್ಯಾನ ಮಾಡಿದೀವ ಅಥವಾ ನಿದ್ದೆ ಮಾಡಿದೀವ ಅನ್ನೋ ಲೆವೆಲ್ಗೆ ಹೋಗಿರ್ತಾರೆ ಸರ್. ಬಹಳಷ್ಟು ಮಾಸ್ಟರ್ಸ್ಗೆ ಈ ಅನುಭವ ಆಗುತ್ತೆ ಸರ್. ಅದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಸರ್? ಅಂದ್ರೆ ನೀವ್ ಹೇಳೋದು ಧ್ಯಾನದಲ್ಲಿ ನಮ್ಗೆ ಶೂನ್ಯತೆ ಬಂದಿದೆಯೋ ಇಲ್ವೋ ಹಾ ಗೊತ್ತಿಲ್ಲ. ಸರ್. ಹಾ ಸರ್. ಆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ತುಂಬಾ ನಾವು ವಿಚಾರ ಮಾಡುವಂತ ಇದು. ಎಷ್ಟೋ ಜನ ನಾವು ಹಲವಾರು ವರ್ಷಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಆದ್ರೆ ಹ್ಮ್ ನಿಜವಾಗ್ಲೂ ಧ್ಯಾನ ಅನ್ನೋದು ನಮ್ಗೆ ಸಂಭವಿಸಿದ್ಯಾ, ಹ್ಮ್ ಧ್ಯಾನ ಅನ್ನೋದನ್ನ ನಾವು ಅನುಭವಿಸಿದೀವ ಅಂತ ಅನ್ನೋದೇ ಡೌಟ್ ಹೌದು ಸರ್. ಅಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ವಿವರವಾಗಿ ಬೇಕಾದ್ರೆ ಇದಕ್ಕೆ ಉತ್ತರ ಹೇಳ್ಬೋದು. ಅದನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ನಾವು ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪಬೇಕು, ಶೂನ್ಯ ಸ್ಥಿತಿಯನ್ನ ತಲುಪಬೇಕು. ಅದು ಬಹಳ ಮುಖ್ಯ. ಆಗ ಧ್ಯಾನ ಅಂತ ಅನ್ನೋದು ಸಂಭವಿಸಿದೆ ನಮಗೆ ಅಂತ, ಅದ್ರ ಆಚೆಗೆ ಧ್ಯಾನದ ಲಾಭಗಳು ನಮಗೆ ಸಿಗುತ್ತೆ. ಆಲೋಚನೆಗಳು, ನಾನು ಈಗಾಗಲೇ ನಿಮ್ಗೆ ಹಲವಾರು ಆಲೋಚನೆ, ಜಾಗೃತ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳಿರುತ್ತೆ. ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನ ಒಳಮುಖವಾಗಿ ಮಾಡಿಕೊಂಡು ಕಣ್ಣುಗಳು ಎರಡು ಮುಚ್ಚಿಕೊಂಡು ನಾವು ಉಸಿರಾಟದ ಮೇಲೆ ಗಮನ ಹರಿಸಿದಾಗ ಏಕ ಆಲೋಚನೆಗೆ ಬರುತ್ತೆ. ಯಾವುದು ಒಂದೇ ಒಂದು ಏಕಾಗ್ರತೆಗೆ ಬರುತ್ತೆ, ಅದು ಉಸಿರಾಟದ ಮೇಲೆ ಗಮನ. ಕಾಲಕ್ರಮೇಣ ಅದು ಕೂಡ ಹೋಗಿ ಶೂನ್ಯ ಸ್ಥಿತಿಗೆ ನಾವು ಹೋಗ್ತೇವೆ. ಆಲೋಚನೆಗಳು ಇಲ್ಲವಾಗುತ್ತೆ. ನಮ್ಮ ಅರಿವು ಎಚ್ಚರಿಕೆ ಸ್ಥಿತಿಲಿ ಇದ್ದಾಗ, ಏನ್ ಆಗ್ತಾ ಇದೆ ಅಂತ ಅನ್ನೋದು ನಮ್ಮ ಗಮನದಲ್ಲಿ ಇದ್ದಾಗ, ಆಗ ನಮ್ಗೆ ಧ್ಯಾನದ ಅನುಭವಗಳಾಗ್ತವೆ. ಅರಿವು ಎಚ್ಚರಿಕೆ ಸ್ಥಿತಿಲಿ ಇಲ್ಲ ಅಂತಂತಂದ್ರೆ ನಿದ್ರೆ ಆಗ್ತದೆ. ಇಷ್ಟೇ ವ್ಯತ್ಯಾಸ. ಸರ್ ಸೊ ನಿಜ ಬಹಳ ನಿದ್ರೆ ಅಂತ ಜನರಿಗೆ. ಅನ್ನೋದು, ಹ್ಮ್ ನಿದ್ರೆ ಅಂತ ಅನ್ನೋದು ನಮ್ಮ ಅರಿವು ಏನಾಗ್ತಾ ಇದೆ ಅಂತ ಅನ್ನೋದು ನಾವು ಆ, ಅರಿವು ಎಚ್ಚರಿಕೆ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಬಹಳ ಜನ ಕೇಳ್ತಾರೆ. ಹೇಗೆ ಹ, ಅಂತಂದ್ರೆ, ದೈಹಿಕವಾಗಿ ನಮಗೆ ತುಂಬಾ ಶ್ರಮ ಆಗಿದ್ದಾಗ ಹ್ಮ್ ಸಹಜವಾಗಿ ಪ್ರಕೃತಿ ನಿಯಮದ ಅನುಸಾರವಾಗಿ ನಾವು ನಿದ್ರೆಗೆ ಜಾರಿ ಹೋಗ್ತೇವೆ. ನಮ್ಮ ಅರಿವು ಎಚ್ಚರಿಕೆ ಸ್ಥಿತಿಯಲ್ಲಿ ಇರಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತ ಎಲ್ಲ ಎನರ್ಜಿ, ಅಂದ್ರೆ ಕಾಸ್ಮಿಕ್ ಎನರ್ಜಿ ಈಗಾಗಲೇ ದೊರೆತಿದ್ದು, ನಾವು ಉಸಿರಾಟದ ಜೊತೆ ಒಂದಾಗಿದ್ದಾಗ ಮನಸ್ಸು ತಾನಾಗೆ ಖಾಲಿ ಆಗುತ್ತೆ ಅಂತ ಅನ್ನೋದು ಇದು ಸೈನ್ಸ್ ಇದ್ರ ಪ್ರಕಾರ. ಆಗ ಹಾ ಸರ್. ನಮ್ಗೆ ಅನುಭವ ಬರುತ್ತೆ ನಾವು ಶೂನ್ಯ ಸ್ಥಿತಿಲಿ ಇದೀವಿ ಅಂತ. ಆಲೋಚನಾ ರಹಿತ ಸ್ಥಿತಿ ಅಂತಂತಂದ್ರೆ ಯಾವ ಯೋಚನೆಗಳು ಇರಲ್ಲ, ಆದ್ರೆ ಏನಾಗ್ತಾ ಇದೆ ಅಂತ ಅನ್ನೋದು ನಮ್ ಗಮನಕ್ಕೆ ಬರುತ್ತೆ. ಎಚ್ಚರಿಕೆ ಅಂತಿಮವಾಗಿ ಇರುತ್ತೆ ಅಂದ್ರೆ ಎಚ್ಚರಿಕೆ ಇರುತ್ತೆ ಸರ್ ಅವಾಗ. ಎಚ್ಚರಿಕೆ ಇರುತ್ತೆ. ಎಚ್ಚರಿಕೆ ಇದ್ದಾಗ ಧೀ ಯಾನ ಅಂತ ಅನ್ನೋದು ಸಂಭವ. ಧೀ ಅಂತಂದ್ರೆ ನಮ್ಮ ಒಳಗಡೆ ಇರತಕ್ಕಂಥ ಸೂಕ್ಷ್ಮ ಶರೀರ ಹ್ಮ್ ಯಾನವನ್ನ ಮಾಡಕ್ ಶುರು ಆಗುತ್ತೆ, ಹೊರಗಡೆ ಬಂದು ಓಡಾಡೋದಕ್ಕೆ ಶುರು ಮಾಡುತ್ತೆ, ಲೋಕಾನುಲೋಕಕ್ಕೆ ಹೋಗುತ್ತೆ ಅಂತ ಅನ್ನೋದು ಪತ್ರಿ ಸರ್ ಅವರು ಹೇಳಿರ್ತಕ್ಕಂಥದ್ದು. ಆರಂಭದ ಅನುಭವಗಳು ಬೇರೆ, ಆಳವಾದ ಧ್ಯಾನ ಮಾಡೋದ್ರಿಂದ ಸೂಕ್ಷ್ಮ ಶರೀರ ಯಾನ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಆಗುವಂತದ್ರ ಬಗ್ಗೆ ಇದೆ. ಮತ್ತೆ ಇದು ಹೆಚ್ಚು ಹೆಚ್ಚು ಮಾಡಿದಷ್ಟು ಕೂಡ ಥರ್ಡ್ ಐ ಆಕ್ಟಿವೇಶನ್ ಕೂಡ ಆಗುತ್ತೆ. ಹಾಗಾಗಿ ಶೂನ್ಯತೆಯಿಂದ ಆರಂಭ ಆಗುತ್ತೆ, ಅದನ್ನ ನಾವು ತಿಳ್ಕೊಳ್ಬೇಕು. ನಿರ್ವಿಚಾರ ಸ್ಥಿತಿ ಅಂತಾನೂ ಹೇಳಿದ್ದಾರೆ ಪತ್ರಿಸರು. ಶೂನ್ಯತೆ ಎಂದರೆ ನಿರ್ವಿಚಾರ ಸ್ಥಿತಿ. ವಿಚಾರಗಳು ಯಾವುದೂ ಇಲ್ಲ, ಆಲೋಚನೆಗಳು ಯಾವುದೂ ಇಲ್ಲ, ಖಾಲಿ ಮನಸ್ಸು. ಮನಸ್ಸು ಇದೆ, ಇಲ್ಲ ಅಂತಲ್ಲ, ಆದ್ರೆ ಅದು ಖಾಲಿಯಾಗಿದೆ. ಮನಸ್ಸನ್ನ ತೆಗೆದಾಕಕ್ ಸಾಧ್ಯವೇ ಇಲ್ಲ. ಯು ಕೆನಾಟ್ ರಿಮೂವ್ ದ ಮೈಂಡ್. ಮೈಂಡ್ ವಿಲ್ ಬಿ ದೇರ್, ಇಟ್ ಇಸ್ ಓನ್ಲಿ ಎ ಸ್ಪೇಸ್. ಅದನ್ನ ಖಾಲಿ ಮಾಡಿ ಇಟ್ಕೋಬೇಕು. ಅದನ್ನ ಖಾಲಿ ತುಂಬಿಸ್ಕೊಳ್ಬಾರ್ದು. ಒಂದಾದ್ಮೇಲೆ ವಿಚಾರಗಳ ಸರಣಿಯನ್ನ ಮಾಡ್ಕೊಟ್ ಹೋಗ್ಬಾರ್ದು. ಧ್ಯಾನದ ಪ್ರಾಥಮಿಕ ಗುರಿ ಏನು ಅಂತಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ಪ್ರೈಮರಿ ಏಮ್ ಏನು ಅಂತಂದ್ರೆ, ಮನಸ್ಸು ಖಾಲಿ ಆದಾಗ ವಿಶ್ವಪ್ರಾಣ ಶಕ್ತಿ ಕಾಸ್ಮಿಕ್ ಎನರ್ಜಿ ನಮ್ಮೊಳಗಡೆ ಅಗಾಧವಾದ ಪ್ರಮಾಣದಲ್ಲಿ ಹರಿಯುತ್ತೆ. ಅದು ಕೂಡ ಅನುಭವಕ್ಕೆ ಬರುತ್ತೆ ನಮಗೆ. ಹೇಗೆ ಅಂತಂತಂದ್ರೆ, ತಲೆ ಭಾರ ಆಗುವಂಥದ್ದು, ಕಣ್ಣುಗಳಿಗೆ ಬಣ್ಣಗಳು ಕಾಣಿಸ್ಕೊಡ್ತಕ್ಕಂಥದ್ದು, ಇಂಥದ್ದೆಲ್ಲ ಕೂಡ ಅನುಭವಗಳು ಆಗೋದ್ರಿಂದ ನಮಗೆ ನಾವು ಶೂನ್ಯತೆಯಲ್ಲಿ ಇದೀವಿ ಅಂತ ನಮ್ಗೆ ಅನಿಸುತ್ತೆ, ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇದೀವಿ ಅಂತ ಅನಿಸುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಒಂದು ಸ್ಪಿರಿಚುವಲ್ ರಿಯಾಲಿಟಿ ಅಂತ ವಿಡಿಯೋ ಇದೆಯಲ್ಲ ಸರ್, ಹೌದು, ಅದರಿಂದ ಬಹಳಷ್ಟು ಉಪಯೋಗ ಆಗ್ಬೋದಲ್ಲ ಸರ್ ಅದು ನೋಡೋದ್ರಿಂದ? ಉಪಯೋಗ ಆಗುತ್ತೆ. ಹಾ. ನೋಡ್ಬೋದು, ಅದು ವಿಜುವಲ್ ಅದ್ರಲ್ಲಿ ಎಫೆಕ್ಟ್ ಹಾ ಅಲ್ಲಿ ಸರ್, ಅದರಲ್ಲಿ ತೋರಿಸಿದ್ದಾರೆ. ಆಲೋಚನೆಗಳು ಬರುವಾಗ ಕಾಸ್ಮಿಕ್ ಎನರ್ಜಿ ಅನ್ನೋದು ಒಳಗಡೆ ಬರೋದಿಲ್ಲ ಸರ್. ಯಾವಾಗ ಆಲೋಚನೆ ಸ್ಟಾಪ್ ಆಗುತ್ತೋ ಅವಾಗ ಎನರ್ಜಿ ಬರುತ್ತೆ ಸರ್. ಹೌದೌದು. ಅದು ಯಾಕೆ ಅಂತಂದ್ರೆ, ಮನಸ್ಸು ಅಂತ ಅನ್ನೋದು ಒಂದ್ ರೀತಿ ವಾಲ್ವ್ ತರ ಕೆಲಸ ಮಾಡುತ್ತೆ ಬ್ರಹ್ಮರಂಧ್ರಕ್ಕೆ. ಹಾ ಆಲೋಚನೆಗಳು ಇದ್ದಾಗ ಅದು ಓಪನ್ ಆಗಲ್ಲ. ಅದಕ್ಕೆ ಹೇಳೋದು ನೋಡಿ, ನಿದ್ರೆಯಲ್ಲಿ ದೇಹ ಕೋರ್ಡನಂತೆ ಒಂದ್ ಕಡೆಗೆ ಬಿದ್ದಿರುತ್ತೆ ಅಲ್ಲಾಡ್ದೇನೆ.
ಹಾ. ಮನಸ್ಸು ಅನ್ನೋದು ಸುಪ್ತ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ. ಹೆಚ್ಚಿಗೆ ಆಲೋಚನೆಗಳಿರಲ್ಲ. ಅದು ಸ್ವಪ್ನ ಸ್ಥಿತಿಗೆ ಅದು ಹೊರಟೋಗ್ಬಿಡುತ್ತೆ. ಆಯ್ತಾ? ದೇಹ, ಮನಸ್ಸು ಮತ್ತು ಬುದ್ಧಿ ಅಂತ ಅನ್ನೋದು ಸ್ವಿಚ್ ಆಫ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಮನಸ್ಸಿನ ಕೆಲಸ ಇಲ್ಲ ಅಂತಂದಾಗ ಬುದ್ಧಿ ಒಳ್ಳೇದು, ಕೆಟ್ಟದ್ದು, ಸರಿ ತಪ್ಪುಗಳ ತುಲನೆ, ಆ ಆ ಒಂದು ಕೆಲಸನ ಅದು ನಿಲ್ಸಿರುತ್ತೆ. ಅಂತ ಸಂದರ್ಭದಲ್ಲೇನೆ ನಮಗೆ ಅಗಾಧವಾದ ಪ್ರಮಾಣದ ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ಸೇರೋದು ಸಹಜವಾಗಿ. ಆದರೆ ಧ್ಯಾನದಲ್ಲಿ ಅದು ನಾವು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ. ಉದ್ದೇಶಪೂರ್ವಕವಾಗಿ ನಾವು ದೇಹವನ್ನ ಸ್ಥಿರವಾಗಿ ಇಡ್ತೀವಿ, ಮನಸ್ಸನ್ನ ಉಸಿರಾಟದ ಮೇಲೆ ಗಮನ ಹರಿಸಿ ಮನಸ್ಸನ್ನ ಖಾಲಿ ಮಾಡ್ತೀವಿ. ಬುದ್ಧಿ ತಾನಾಗೆ ಇಲ್ಲವಾಗುತ್ತೆ. ಸೊ ಅರಿವು ಎಚ್ಚರಿಕೆ ಸ್ಥಿತಿಯಲ್ಲಿ ಇಟ್ಕೊಂಡಿರೋದ್ರಿಂದ ಧ್ಯಾನದಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಧ್ಯಾನದ ಅನುಭವಗಳಾಗತ್ತೆ, ಥರ್ಡ್ ಐ ಎಕ್ಸ್ಪೀರಿಯನ್ಸು ಆಗುತ್ತೆ, ಧೀಯಾನ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಕೂಡ ಆಗುತ್ತೆ. ನಮ್ಮ ಸಾಧನೆಗಳ ಮೇಲೆ ಅದು ಅವಲಂಬಿಸಿರುತ್ತೆ. ಈ ಎಲ್ಲ ಇದು ಏನೋ ಹ್ಯಾಪನಿಂಗ್ಸ್ ಅಂತ ನಾವೇನ್ ಹೇಳ್ತೀವಿ, ಘಟಿಸುವಂಥದ್ದು ಅಂತ ಹೇಳ್ತೀವಿ, ಎಲ್ಲ ಇದು ಘಟಿಸ್ಬೇಕು ಅಂತಂತಂದ್ರೆ ಸಾಧನೆ ಬಹಳ ಬಹಳ ಮುಖ್ಯ ಇರುತ್ತೆ. ಹಾಗಾಗಿ ನಿರ್ವಿಷಯ ಆಗಲಿಲ್ಲ ಮನಸ್ಸು ಅಂತಂತಂದ್ರೆ ಧ್ಯಾನ ಅಂತ ಅನ್ನೋದು ಸಂಭವಿಸೋದಿಲ್ಲ. ಧ್ಯಾನ ಅನ್ನೋದು ನಾವು ಮಾಡ್ಲಿಕ್ಕಾಗಲ್ಲ. ಧ್ಯಾನ ಅನ್ನೋದನ್ನ ನಾವು ಸಂಭವಿಸೋದಕ್ಕೆ ಅನುವು ಮಾಡಿಕೊಡ್ಬೇಕಷ್ಟೆ. ಥ್ಯಾಂಕ್ ಯು ಏನು ಸರ್. ಮಾಡಬಹುದು? ಕೈಗಳೆರಡು ಜೋಡಿಸ್ಕೊಳ್ಬಹುದು, ಕಾಲೆರಡು ಕ್ರಾಸ್ ಮಾಡ್ಕೊಳ್ಬಹುದು, ಅಲ್ಲಾಡದೆ ಕುಳಿತುಕೋಬಹುದು, ಉಸಿರಾಟದ ಮೇಲೆ ಗಮನ ಹಾಕಬಹುದು ಕಣ್ಣೆರಡು ಮುಚ್ಕೊಂಡು. ಇಷ್ಟನ್ನ ನಾವು ಮಾಡಬಹುದು. ಅದರ ಆಚೆಗೆ ಉಸಿರಾಟ ಗಮನ ಹರಿಸ್ತಾ 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 ಶೂನ್ಯ ಸ್ಥಿತಿಗೆ ನಾವು ಅದನ್ನು ತಲುಪ್ತೀವಿ. ಅದಾದ ನಂತರ ನಿಜವಾದ ಧ್ಯಾನ ಅಂತ ಸಂಭವಿಸ್ತಕ್ಕಂಥದ್ದು. ನಿರ್ವಿಷಯ ಆದಾಗ ಮನಸ್ಸು ಸಂಭವಿಸುತ್ತೆ. ಎಷ್ಟೋ ಜನಕ್ಕೆ ನಿದ್ರೆ ಯಾಕೆ ಬರುತ್ತೆ ಅಂತಂದ್ರೆ ಮನಸ್ಸಿಗೆ, ದೇಹಕ್ಕೆ ಆಯಾಸ ಆಗೋಗಿರುತ್ತೆ. ಸಹಜವಾಗಿ ದೇಹ ಅಂತ ಅನ್ನೋದು ಪ್ರಕೃತಿ ಸಹಜವಾಗಿ ಅದು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡುತ್ತೆ. ಸೊ ಆದ್ರಿಂದ ನಾವು ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಧ್ಯಾನಕ್ಕೆ ಕುಳಿತುಕೊಂಡ್ರೆ ನಮಗೆ ಪ್ರಜ್ಞೆ ಎಚ್ಚರಿಕೆ ಸ್ಥಿತಿಯಲ್ಲೇ ಇರುತ್ತೆ. ಇದೊಂದು ರೀತಿ ಹುಚ್ಚುಬಿಡೋ ತನಕ ಮದುವೆ ಆಗಂಗಿಲ್ಲ, ಮದುವೆ ಆಗೋ ತನಕ ಹುಚ್ಚುಬಿಡಂಗಿಲ್ಲ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಆಯಾಸ ನಿವಾರಣೆ ಆಗೋ ತನಕ ನಾವು ಎಚ್ಚರಿಕೆ ಸ್ಥಿತಿಯಲ್ಲಿ ಇರೋಕ್ಕಾಗಲ್ಲ, ಎಚ್ಚರಿಕೆಯಲ್ಲಿ ಇಲ್ಲ ಅಂತಂತಂದ್ರೆ ನಿವಾರಣೆ ಆಗೋದಿಲ್ಲ, ಈ ರೀತಿ. ಹಾಗಾಗಿ ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಷ್ಟು ನಮಗೆ ನಿದ್ರೆ ಅವಶ್ಯಕತೆ ಕಡಿಮೆ ಆಗುತ್ತೆ ಅನ್ನೋದು ಎಲ್ಲರ ಅನುಭವ ಕೂಡ ಹೌದು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಪ್ರಶ್ನೆ. ಥ್ಯಾಂಕ್ ಯು ಸರ್.